ನೋಡಿ ಮೀನು ತಲೆ ಹೇಗಿದೆ, ಆಹಾ ಹಾ 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 ನೋಡಿ ನೋಡಿ ಹೇಗಿದೆ ಅಂದ್ಬಿಟ್ಟು ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಯಾರು ಫಿಶ್ ತಿನ್ನಲ್ವೋ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಮೀನಿದೆ, ಮೀನು ಸಾರಿದೆ, ರೈಸ್ ಇದೆ, ಇಡ್ಲಿ ಇದೆ, ದೋಸೆ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿ ನೋಡಿ ಹೇಗಿದೆ ಅಂದ್ಬಿಟ್ಟು. ಆ ಫಿಶ್ಶು ನೋಡಿ, ಆಹಾ ಹಾ ಹಾ ಅಲ್ಲ, ನೋಡೋಕ್ಕೆ ಒಂಥರ ಮಜವಾಗಿದೆ. ಖಂಡಿತ ಸುಮಾರು ಜನ ಫಿಶ್ ತಿನ್ನೋಣ ಅಂತೀರಾ, ಬಟ್ ಒಂದು ಸಲ ತಿನ್ನಿ, ಪ್ರಭು ಶೆಟ್ಟಿಗೋಸ್ಕರ ಒಂದು ಸಲ ತಿನ್ನಿ ನೋಡಿ, ಕಳೆದೋಗ್ತೀರಾ ಖಂಡಿತ. ಅಷ್ಟು ನೋಡಿ, ಅಷ್ಟು ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಮೀನು ಸಾರು ರೆಡಿಯಾಗಿದೆ. ಈಗ ರೈಸ್ ಜೊತೆಯಲ್ಲಿ ಫಸ್ಟ್ ಬಂದು ಸಾಂಬಾರು ಟೇಸ್ಟ್ ಮಾಡೋಣ. ಈಗ ಮೀನು ಟೇಸ್ಟ್ ಮಾಡೋಣ ನೋಡಿ, ಹೊಗೆ ನೋಡಿ, ಏನು ಗುರು ಟೇಸ್ಟ್ಗೆ ಕಳೆದೋಗ್ತೀರಾ, ಸಖತ್ತಾಗಿದೆ, ಮಜಾ ಮಾಡಿ. ಹಾಯ್ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ವೋ ರಪ 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 ಅಂತ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ಮೀನು ಸಾರು ಮಾಡೋ ತೋರಿಸ್ಕೊಡ್ತೀನಿ. ಒಂದು ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಕಟ್ಲಾ ಫಿಶ್ ಸಾರು, ಬಿಸಿ ಬಿಸಿ ಇಡ್ಲಿ, ದೋಸೆ ಅಥವಾ ರೈಸು, ನಿಮ್ಗೆ ಹೆಂಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ರೈಟಾ? ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ, ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಬನ್ನಿ. ಮೀನು ಸಾರು ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಂತ ಬರ್ಕೊಳ್ಳಿ. ಬಾಡಿಗೆ ಮೆಣಸಿನ್ಕಾಯಿ 6ರಿಂದ 7, ಖಾರ ಮೆಣಸಿನ್ಕಾಯಿ 3ರಿಂದ 4, ಜೀರಿಗೆ ಒಂದು 50 ಗ್ರಾಮ್, ಕಾಳು ಮೆಣಸು 50 ಗ್ರಾಮ್, ಒಂದು 100 ಗ್ರಾಮ್ ತೆಂಗಿನ ತುರಿ, ಒಂದು 15ರಿಂದ 20 ಬೆಳ್ಳುಳ್ಳಿ, ಸಾಂಬಾರು ಈರುಳ್ಳಿ 20ರಿಂದ 30 ಸಾಂಬಾರು ಈರುಳ್ಳಿ, 3 ಟೊಮೊಟೊ, ಸ್ವಲ್ಪ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ. ಫಿಶ್ ಬಂದು ನಾನು 2 kg ತೊಗೊಂಡಿದ್ದೀನಿ. ಎಷ್ಟು? 2 kg ಕಟ್ಲಾ ಫಿಶ್ಶು. ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ. ಕಟ್ಲಾ ಫಿಶ್ ತಲೆ, ನೋಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ಲಾ ಫಿಶ್ ತಲೆ ಸಾಂಬಾರು ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ನಾನು ಬಂದು ಫಿಶ್ ಇವತ್ತು ದೊಡ್ಡದ ತಲೆ ಮಾಡಬೇಕಂತ ನೋಡಿ, ಸಖತ್ತಾಗಿರುತ್ತೆ. ಈಗ ವಾಶ್ ಮಾಡೋಣ. ನೀನು ಕ್ಲೀನಾಗಿ ವಾಶ್ ಮಾಡಬೇಕು ಅಲ್ವಾ? ಫಿಶ್ ಕ್ಲೀನಾಗಿ ವಾಶ್ ಆಯ್ತು, ಫಸ್ಟು ಬ್ಲಡ್ಡೆಲ್ಲ ಹೋಗಲಿ, ಆಮೇಲೆ ಕಲ್ಲುಪ್ಪು ಹಾಕೋಣ. ಇವಾಗ ಫಿಶ್ಶು ವಾಶ್ ಮಾಡಿದ್ದೀನಿ, ಅಂದರೆ ಕಲ್ಲುಪ್ಪು ಹಾಕಿಲ್ಲ. ಈಗ ಬರೀ ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ಈಗ ನೀರಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ಕಲ್ಲುಪ್ಪು ಹಾಕಿ ವಾಶ್ ಮಾಡಬೇಕು ಅಲ್ವಾ? ಫಿಶ್ ಯಾವತ್ತಂದ್ರೆ ಒಂದು 2 ಸಲ 3 ಸಲ ವಾಶ್ ಮಾಡ್ಕೊಳ್ಳಿ. ಸುಮಾರು ಜನ ಹೇಳ್ತಾರೆ ಫಿಶ್ ತಿನ್ನಲ್ಲ ಸ್ಮೆಲ್ ಅಂದ್ಬಿಟ್ಟು, ಬಟ್ ಫಿಶ್ ಬಂದು ಆರೋಗ್ಯಕರ ಬಂತ ಅಡುಗೆ. ಇದು ತುಂಬ ಹೆಲ್ತಿಗೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು, ವಯಸ್ಸಾದವರು ಪ್ರತಿಯೊಬ್ಬರು ತಿನ್ಬೋದು. ನೋಡಿ, ಈಗ ವಾಶ್ ಮಾಡಿ ನೀರು ಅಟ್ಟಾಯಿತು. ಈಗ ಇದೇ ಫಿಶ್ನ ಅದೇ ಬಾಣಲಿಗೆ ಹಾಕ್ತಾಯಿದ್ದೀನಿ. ಇದೇ ಬಾಣಲಿಗೆ ಹಾಕಿ ಈಗ ಕಲ್ಲುಪ್ಪು ನೋಡಿ, ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಸರಿನಾ? ಈಗ ಕಲ್ಲುಪ್ಪು ಹಾಕಿ ಫುಲ್ ಮಿಕ್ಸ್ ಮಾಡೋಣ. ಫುಲ್ ಮಿಕ್ಸ್ ಮಾಡಿ ಮತ್ತೆ ಒಂದು ಸಲ ವಾಶ್ ಮಾಡೋಣ. ಕರೆಕ್ಟಾ? ನೋಡಿ ಎಷ್ಟು ನೀಟಾಗಿ ಫಿಶ್ ವಾಶ್ ಮಾಡಿದ್ವಿ ನೋಡಿ, ಕ್ಲೀನಾಗಿ ನೋಡಿ, ನೋಡಿ ಎಷ್ಟು ಕ್ಲೀನಾಗಿ ನೋಡಿ ಆ ಫಿಶ್ಶು ನೋಡಿ, ಆಹಾ ಹಾ ಹಾ ಅಲ್ಲ, ನೋಡೋಕ್ಕೆ ಒಂಥರ ಮಜವಾಗಿದೆ. ಖಂಡಿತ ಸುಮಾರು ಜನ ಫಿಶ್ ತಿನ್ನೋಣ ಅಂತೀರಾ, ಬಟ್ ಒಂದು ಸಲ ತಿನ್ನಿ, ಪ್ರಭು ಶೆಟ್ಟಿಗೋಸ್ಕರ ಒಂದು ಸಲ ತಿನ್ನಿ ನೋಡಿ, ಕಳೆದೋಗ್ತೀರಾ ಖಂಡಿತ. ಅಷ್ಟು ನೋಡಿ, ಅಷ್ಟು ಸಖತ್ತಾಗಿರುತ್ತೆ. ಒಂದು ಮಿಕ್ಸಿ ಜಾರಲ್ಲಿ ಸಾಂಬಾರು ಈರುಳ್ಳಿ 20ರಿಂದ 25 ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ ಒಂದು 20 ಪೀಸಸ್ಸು ಹಾಕಮ್ಮ, ಯಾಕಂದರೆ ನಾವು 2 kg ಮಾಡ್ತಾ ಇರೋದಲ್ವಾ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು, 3ರಿಂದ 4 ಖಾರದ ಒಣಗಿರೋ ಮೆಣಸಿನ್ಕಾಯಿ. ಬಾಡಿಗೆ ಮೆಣಸಿನ್ಕಾಯಿ 6ರಿಂದ 7 ನೋಡಿ, ಬಾಡಿಗೆ ಮೆಣಸಿನ್ಕಾಯಿ ನೀರಲ್ಲಿ ನೆನೆಸಿಟ್ಟಿವಿ, ಹಾಕ್ತಾಯಿದ್ದೀವಿ. ಕೈ ಹಿಡಿಯಷ್ಟು ತೆಂಗಿನ ತುರಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ತೆಂಗಿನ ತುರಿ ನಾವು ಬಂದು 2 kg ಫಿಶ್ಗೆ ಮಾಡ್ತಾರದು ಇವತ್ತು. ನಿಮಗೇನೋ ಬೈ ಚಾನ್ಸ್ 1 kgಗೋ ಅಥವಾ ಕಮ್ಮಿ ಇದ್ದರೆ ನೀವು ಚೇಂಜ್ ಮಾಡ್ಕೊಬೋದು. ಟೊಮೊಟೊ ಬಂದು ಒಂದು 3 ಟೊಮೊಟೊ, ದೊಡ್ಡ ಟೊಮೊಟೊ 3 ತೊಗೊಂಡಿದ್ದೀನಿ. ಯಾಕಂದರೆ ಫಿಶ್ ಸಾರಿಗೆ ಚೆನ್ನಾಗಿ ಹುಳಿ ಇತ್ತಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಏನಂತೀರಾ? ಟೊಮೊಟೊ 3 ಟೊಮೊಟೊ ನೋಡಿ. ಹುಣಸೆ ಹಣ್ಣು ಬಂದು ಯಾರಿಗೆ ಎಷ್ಟೆಷ್ಟು ಬೇಕು, ಹುಳಿ ಬೇಕೋ ಅಷ್ಟು ಹಾಕ್ಕೋಬೋದು, ಸರಿನಾ? ಹುಣಸೆ ಹಣ್ಣು. ಇವಾಗ ಜಾರಲ್ಲಿ ರುಬ್ಕೊಳ್ಳೋಣ. ಈಗ ಹಾಕಿರೋ ಐಟಮ್ಸ್ ಎಲ್ಲನೂ ಫಸ್ಟು ರುಬ್ಕೊಳ್ಳೋಣ.
ಮೀನು ಸಾರು ಮಡಿಕೆಯಲ್ಲಿ ಮಾಡ್ತೀವಿ, ತಿಂದರೆ ಕಳೆದೋಗ್ತೀರ, ಅಷ್ಟು ಸಖತ್ತಾಗಿರುತ್ತೆ. ನಿಜವಾಗ ನೋಡಿ ರುಬ್ತಾ ಇದ್ದೀವಿ. ಮಸಾಲೆ ರುಬ್ಬಿದ್ದೀನಿ, ಎಷ್ಟು ನೀಟಾಗಿ ಕಾಣಿಸ್ತದೆ ನೋಡಿ. ನೋಡೋವಾಗಲೇ ಒಂಥರ ಕಣ್ಣಿಗೆ ಒಂಥರ ಮಜಾ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನು ಹಲವಾರು ಪುಡಿ ಆ್ಯಡ್ ಮಾಡೋಣ. ಈ ಸಾಂಬಾರು ಪುಡಿ ಬಂದು ನೆನ್ನೆ ನಮ್ಮ ಮನೆಯಲ್ಲಿ ನಾವು ಮಾಡಿರೋದು, ಓನಾಗಿ ತಯಾರಿಸಿರೋದು. ಖಂಡಿತವಾಗಲೇ ತುಂಬ ಚೆನ್ನಾಗಿರುತ್ತೆ. ಆ ರೀಲ್ ನೋಡಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ. ಮೀನು ಸಾರಿಗೆ, ಮಟನ್ಗೆ, ವೆಜ್ಜಿಗೆ ಪ್ರತಿಯೊಂದಕ್ಕೂ ಈ ಸಾಂಬಾರು ಪುಡಿನ ಯೂಸ್ ಮಾಡ್ಬೋದು. ಏನಂತೀರಾ? ಹಾಕಮ್ಮ ಒಂದು ಸ್ಪೂನ್. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಈ ಧನಿಯಾ ಪುಡಿ ಅಷ್ಟೇ ನೆನ್ನೆ ನಮ್ಮ ಮನೇಲಿ ಮಾಡಿರೋದು. ಆ ಧನಿಯಾ ಪುಡಿನ ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆ ರೀಲ್ ಬಂದು ಇನ್ಸ್ಟಾಗ್ರಾಮ್ ಮೇಲಿದೆ. ಹಾಕಮ್ಮ 1 ಸ್ಪೂನ್, ಇನ್ನೊಂದು ಸ್ಪೂನ್, 2 ಸ್ಪೂನ್. ಅರಿಶಿನ 1 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ರುಬ್ಕೊಳ್ಳೋಣ. ಕೊತ್ತಂಬರಿ ರುಬ್ಕೊಳ್ಳೋಣ. ಈಗ ಫೈನಲ್ ಆಗಿ ರುಬ್ಬಿದ್ದಾಯಿತು ಮಿಕ್ಸಿ ಜಾರಲ್ಲಿ. ನೋಡಿ ಕಲರ್ ಹೇಗಿದೆ ಅಂದ್ಬಿಟ್ಟು. ಯಾಕಂದರೆ ಸಾಂಬಾರು ಪುಡಿ ನಾವೇ ಮಾಡಿರೋದು, ಓನಾಗಿ ತಯಾರಿಸಿರೋದು. ಆ ವಿಡಿಯೋ ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಧನಿಯಾ ಪುಡಿನೂ ನಾವೇ ಮಾಡಿರೋದು, ಆ ವಿಡಿಯೋ ನೋಡಿ ಟ್ರೈ ಮಾಡಿ. ನೋಡಿ ಹೇಗಿದೆ ಅಂದ್ಬಿಟ್ಟು. ಸಖತ್ತಾಗಿದೆ ಅಲ್ವಾ? ಯಾವುದೇ ಕಲರ್ ಪೌಡರ್ ಇಲ್ಲ, ಟೇಸ್ಟ್ ಪೌಡರ್ ಸಖತ್ತಾಗಿರುತ್ತೆ. ಆ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ. ಸಾಂಬಾರು ಪುಡಿ ಹಾಕಿದ್ದೀನಿ ರೆಸಿಪಿ, ಅದರಲ್ಲಿ ನೋಡಿ. ಶುರು ಮಾಡೋಣ. ಮಡಿಕೆ ಬಿಸಿ ಆಗಿದೆ. ಒಂದು 3 ಸ್ಪೂನ್ ಎಣ್ಣೆ ಬಿಡೋಣ. ರಪ ರಪ ಅಂತ 3 ಸ್ಪೂನ್ ಎಣ್ಣೆ ಬಿಡ್ತಾ ಇರೋದೆ. ಅಡುಗೆ ಮಾಡ್ತಾ ಇರೋದೆ, ತಿಂತಾ ಇರೋದೆ, ಮಜಾ ಮಾಡ್ಕೊತಾ ಇರೋದೆ. ಏನಂತೀರಾ? ನೋಡಿ ಸ್ನೇಹಿತರೆ, ಸುಮಾರು ಜನ ಸಾಂಬಾರು ವಡಗಮ್ ಏನಂತ ಕೇಳಿದಿರಿ. ಖಂಡಿತವಾಗಲೇ ಇದು ಬಂದು ಚಿಕ್ಕ ಚಿಕ್ಕ ಈರುಳ್ಳಿ ಇಟ್ಕೊಂಡು ಒಂಥರ ಮಾಡೋದಿದು. ಇದು ಸಾಂಬಾರಿಗೆ, ಫಿಶ್ ಸಾರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಸಖತ್ತಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಸಾಂಬಾರು ವಡಗಮ್ ಇಲ್ಲ ಅಂದರೆ ಸಾಸಿವೆ ಹಾಕ್ಕೊಳ್ಳಿ, ಸರಿನಾ? ಹಾಕಿ ಸಾಂಬಾರು ವಡಗಮ್. ಇಲ್ಲಾಂದರೆ ಸಾಸಿವೆ. ಕರಿಬೇವು ಒಂದು 10 ಪೀಸ್ ಕರಿಬೇವು ಹಾಕಿ. ಕರಿಬೇವು ಹಾಕೋದ್ರಿಂದ ಫಿಶ್ ಸಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಫಿಶ್ ಸ್ಮೆಲ್ ಬರಲ್ಲ, ಮೀನ್ದು ಆ ಸ್ಮೆಲ್ ಬರುತ್ತಲ್ಲ ಅದು ಬರಲ್ಲ. ಕರಿಬೇವು ಯೂಸ್ ಮಾಡಿ, ತುಂಬ ಕಣ್ಣಿಗೇನು ಒಳ್ಳೆಯದು, ಊಟನೂ ಚೆನ್ನಾಗಿರುತ್ತೆ. ರುಬ್ಬಿರೋ ಮಸಾಲೆ ಹಾಕೋಣ. ಮಸಾಲೆ ಬಂದು ಎಣ್ಣೆಯಲ್ಲಿ ಮಿನಿಮಮ್ ಒಂದು 10 ನಿಮಿಷ ಫ್ರೈ ಆಗಬೇಕು. ನೋಡಿ ರುಬ್ಬಿರೋ ಮಸಾಲೆ ಹಾಕೋಣ. ನೋಡಿ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀವಿ. ನೋಡಿ ಕಲರ್ ಹೆಂಗಿದೆ ನೋಡಿ, ಸಖತ್ತಾಗಿದೆಯಲ್ಲ. ಫಸ್ಟು ಮಸಾಲೆ ಬಂದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನೋಡಿ ಮಸಾಲೆ ಬಂದು ಯಾವತ್ತಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಮಾತ್ರನೇ ಟೇಸ್ಟ್ ಚೆನ್ನಾಗಿರೋದು. ನೋಡಿ ಯಾವತ್ತೂ ಅಷ್ಟೇ ಮೀನು ಸಾರಿಗೆ ಎಣ್ಣೆಯಲ್ಲಿ ಮಸಾಲೆ ಫಸ್ಟ್ ಚೆನ್ನಾಗಿ ಆ ಸ್ಮೆಲ್, ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಆ ಫಿಶ್ ಸ್ಮೆಲ್ಲೇ ಬರುತ್ತೆ, ಘಮ ಘಮ ಅನ್ನುತ್ತೆ. ಆ ಫ್ಲೇವರ್ ಇದೆಯಲ್ಲ ಅದು ಹೇಳೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಖಂಡಿತಗಳು ಸುಮಾರು ಜನ ಫಿಶ್ ಸಾರು ತಿನ್ನಲ್ಲ ಅಂತೀರ, ಆದರೆ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಆದರೆ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಕಲ್ಲುಪ್ಪು ಹಾಕಮ್ಮ. ಕಲ್ಲುಪ್ಪು ನೋಡಿ, ಕಲ್ಲುಪ್ಪು ಹಾಕಿದ್ದೀವಿ. ನೋಡಿ ಹೊಗೆ ಹೇಗೆ ಬರ್ತಾಯಿದೆ, ಅದು ಮಡಿಕೆ, ಆ ಮೀನು ಸಾರು, ಇಡ್ಲಿ, ದೋಸೆ, ಅನ್ನ, ಅಬ್ಬಬ್ಬಬ್ಬಬ್ಬ ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಈ ಮಸಾಲೆ ಈ ಥರ ಕೈ ಬಿಡ್ದಿರ ತಿರುಗಿಸ್ತಾ ಇರ್ಬೇಕು, ಅಲ್ಲಾಡಿಸ್ತಾ ಇರಬೇಕು. ಕೈ ಬಿಡ್ದಿರೇ ಅಲ್ಲಾಡಿಸ್ತಾ ಇರ್ಬೇಕು, ರಪ 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 ಅಂತ ಅಲ್ಲಾಡಿಸ್ತಾ ಇರಬೇಕು ಸ್ವಲ್ಪ ಹೊತ್ತು ಅಲ್ವಾ, ಹಸಿ ವಾಸನೆ ಎಲ್ಲ ಒಟ್ಟೋಗ್ಲಿ. ಆಮೇಲೆ ನೋಡಿ ಮಜವಾಗಿರುತ್ತೆ. ಈಗ ಎಲ್ಲ ಕೆಲಸ ಮುಗೀತು, ನೀರು ಹಾಕಿದ್ದಾಯಿತು. ಈಗ ಮಸಾಲ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಮಸಾಲ ಚೆನ್ನಾಗಿ ಕುದಿ ಬಂದಮೇಲೆ ಮೀನು ಹಾಕೋದೆ, ರಪ ರಪ ಅಂತ ಬಾರಿಸೋದೆ, ಅಷ್ಟೇ ಅಲ್ವಾ? ಫಸ್ಟ್ ಬಂದು ಮೀನು ತಲೆ ಹಾಕೋಣ ಅಲ್ವಾ. ಫಸ್ಟು ತಲೆ ಹಾಕ್ಬೇಕು ಯಾವತ್ತೂ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಮ್ಮ. ನೋಡಿ ಮೀನು ತಲೆ ಹಾಕಿದ್ದೀವಿ. ನೋಡಿ ಮೀನು ತಲೆ ಹಾಕಿದ್ದೀವಿ. ನೋಡಿ ಹೆಂಗೆ ಬರ್ತಾಯಿತ್ತು ನೋಡಿ, ಹಾ 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 ನೋಡಿ, ಘಮ 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 ನೋಡಿ ಹೇಗಿದೆ ಅಂದ್ಬಿಟ್ಟು. ಓಹೋ ನೋಡಿ ಸ್ನೇಹಿತರೆ, ನೋಡಿ ಫಿಶ್ ತಲೆ, ಫಿಶ್ ಸಾರು, ಪಕ್ಕದಲ್ಲಿ ಇಡ್ಲಿ, ಅಬ್ಬಬ್ಬಬ್ಬಬ್ಬ ಹೇಳೋಕ್ಕಾಗಲ್ಲ, ತಿಂದರೆ ಕಳೆದೋಗ್ತೀರಾ. ಫಸ್ಟು ಮೀನು ಸಾರು ಮಾಡುವಾಗ ಫಸ್ಟು ಮೀನು ತಲೆ ಹಾಕಿ ಒಂದು 3 ನಿಮಿಷ ಬಿಟ್ಟಿದ ಮೇಲೆ ಆಮೇಲೆ ಏನು ಬೇಕಾದ್ರೆ ಹಾಕಿ, ಏನು ಬೇಕಾದ್ರೆ ಏನಲ್ಲ ಕಟ್ ಮಾಡಿಟ್ಟಿರೋ ಮೀನು ಹಾಕಿ ಅಲ್ವಾ. ನೋಡಿ ಮೀನು ತಲೆ ಹೇಗಿದೆ, ಆಹಾ ಹಾ 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 ನೋಡಿ ನೋಡಿ ಹೇಗಿದೆ ಅಂದ್ಬಿಟ್ಟು, ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಯಾರು ಫಿಶ್ ತಿನ್ನಲ್ವೋ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಅದ್ಭುತವಾಗಿದೆ, ನೋಡಿ ನೀವೇ ನೋಡ್ಬೋದು. ಈಗ ಫಸ್ಟ್ ತಲೆ ಹಾಕಿದ್ವಿ, ಈಗ ತೋಕೆ
ಹಾಕಮ್ಮ, ಯಾವ್ದು ಬೇಕಾದ ಹಾಕು, ನಿನಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ತಾವು ಹಾಕ್ತಾ ಇರ್ಬೋದು ಅಷ್ಟೇ. ನೋಡಿ ಈಗ ಮೀನು ಹಾಕ್ತಾಯಿದ್ವಿ, ಮೀನು ಹಾಕಿದ್ಮೇಲೆ ಮಿನಿಮಮ್ 5 ನಿಮಿಷ ಮತ್ತು ಸಾಕು, ಸರಿನಾ? 5 ನಿಮಿಷ ಸಾಕು ಅಲ್ವಾ, ಬೆಂದೋಗುತ್ತೆ ಮೀನು ಬಂದು ಬೇಗ. ಬಸ್ಟ್ ಆರೋಗ್ಯಕರವಂತ ಅಡಿಗೆ ಇದು, ಎಷ್ಟು ಬೇಗ ತಿನ್ಬೋದು, ಏನಾಗಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಂದರೆ ಫಿಶ್, ಮೀನು ಅಲ್ವಾ. ಫಿಶ್ ಬಂದು ತಿರುಗಿಸೋವಾಗ ಸ್ವಲ್ಪ ಸ್ಲೋವಾಗಿ ತಿರುಗಿಸಿ, ಯಾಕಂದರೆ ಅದು ಬೇಗ ಬೆಂದೋಗುತ್ತೆ, ಒಡೆದೋಗುತ್ತೆ ಅಲ್ವಾ. ನೋಡಿ ಈ ಥರ ಸ್ಲೋವಾಗಿ ತಿರುಗಿಸಿ, ಖಂಡಿತವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಸುಮಾರು ಜನ ಫಿಶ್ ತಿನ್ನಲ್ಲ ಅಂತೀರ, ಆದರೆ ಬಟ್ ಫಿಶ್ಶೇ ಬಂದು ಆರೋಗ್ಯಕರವಂತ ಅಡಿಗೆ ಅಲ್ವಾ. ನೋಡಿ ಇಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫಿಶ್ಶಲ್ಲಿ ಇವತ್ತು ಮಾಡಿಟ್ಟು ನಾಳೆ ತಿಂದರೆ ಕಳೆದೋಗಬೇಕು, ಅಷ್ಟು ಸಖತ್ತಾಗಿರುತ್ತೆ. ಇವತ್ತು ಮಾಡಿಟ್ಟು ನಾಳೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಫ್ರಿಜ್ಜಲ್ಲಿ ಏನು ಇಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮೊಟೊ ಹಾಕಿದ್ದೀವಿ, ಹುಣಸೆ ಹಣ್ಣು ಹಾಕಿದ್ದೀವಿ ಅಲ್ವಾ, ಯಾವುದೇ ಕಾರಣ ಕೆಟ್ಟೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಳಿ. ಫೈನಲ್ ಆಗಿ ಮೀನು ಸಾರು ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕಮ್ಮ. ನೋಡಿ ಫೈನಲ್ ರೆಡಿ ಆಯಿತು, ಕೊತ್ತಂಬರಿ ಸೊಪ್ಪು. ನೋಡಿ ಮೀನು ರೆಡಿ ಆಯಿತು, ತಿನ್ನೋದೇ ಮಜಾ ಮಾಡೋದೇ ಅಷ್ಟೇ. ಬಿಸಿ ಬಿಸಿ ರೈಸು ಇಡ್ತಾಯಿದ್ದೀವಿ. ನೋಡಿ ರೈಸ್, ಬಿಸಿ ಬಿಸಿ ರೈಸ್ ಬಂತು. ಇಡ್ಲಿನೂ ಇದೆ, ದೋಸೆನೂ ಇದೆ, ಯಾವ್ದು ಬೇಕಾದ್ರೂ ತೊಗೋಬೋದು ಅಲ್ವಾ. ಸ್ವಲ್ಪ ಫಸ್ಟ್ ರೈಸಲ್ಲಿ ಟೇಸ್ಟ್ ಮಾಡೋಣ, ಆಮೇಲೆ ಇಡ್ಲಿಯಲ್ಲಿ ಮಾಡೋಣ, ಏನಂತೀರ? ಈಗ ಮೀನು ತಲೆ ಇಡೋಣ ಫಸ್ಟು. ನನ್ನ ತಲೆ ಅಂದರೆ ತುಂಬ ಇಷ್ಟ, ಮೀನು ತಲೆ. ಓಹೋ ಸಾಂಬಾರು ಹಾಕಲಿ, ಮೀನು ಸಾರು. ನೋಡಿ ಹಾಂ ಸಾಕು. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಮೀನಿದೆ, ಮೀನು ಸಾರಿದೆ, ರೈಸ್ ಇದೆ, ಇಡ್ಲಿ ಇದೆ, ದೋಸೆ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಯ್ತು. ನೋಡಿ ಹೇಗಿದೆ ಅಂದ್ಬಿಟ್ಟು, ನೋಡಿ ನೋಡೋವಾಗಲೇ ಬಾಯಲ್ಲಿ ನೀರು ಬರುತ್ತಲ್ವಾ, ಖಂಡಿತ ಅಲ್ಲಿ ತಿನ್ನೋವಾಗಲೇ ಅಷ್ಟೇ ಮಜಾ ಬರುತ್ತೆ. ನೋಡಿ ಸಖತ್ತಾಗಿದೆ. ವಾವ್, ಬಿಸಿ ಬಿಸಿಯಾಗಿ ಮೀನು ಸಾರು ರೆಡಿ ಆಯಿತು. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.